ಎಲ್ರಿಗೂ ನಮಸ್ಕಾರ ವಿದ್ಯಾರ್ಥಿಗಳೇ. ನಾವು ಇವತ್ತು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನ 26th ಸೆಷನಲ್ಲಿ ಇದ್ದೀವಿ. ನಿಮ್ಗೆ ಈಗಾಗಲೇ ತಿಳಿದಿರೋ ಹಾಗೆ ನಾವು ರೇಷಿಯೋ ಅನಾಲಿಸಿಸ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ. ಹಿಂದಿನ ಸೆಷನ್ಸ್ನಲ್ಲಿ ನಾವು ಬೇರೆ ಬೇರೆ ರೇಷಿಯೋಸ್, ಲಿಕ್ವಿಡಿಟಿ ರೇಷಿಯೋ ಇರ್ಬೋದು, ಸಾಲ್ವೆನ್ಸಿ ರೇಷಿಯೋ ಇರ್ಬೋದು, ಅದರದೆಲ್ಲ ಫಾರ್ಮುಲಾಸ್ ಏನೇನು ಮತ್ತು ಅದರ ಪ್ರಾಬ್ಲಮ್ಸ್ ಹೇಗೆ ಮಾಡೋದು ಅಂತ ನೋಡಿದ್ವಿ. 25th ಸೆಷನಲ್ಲಿ ನಾನು ನಿಮಗೆ ಪ್ರಾಫಿಟಬಿಲಿಟಿ ರೇಷಿಯೋಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಈಗ ಈ ಸೆಷನ್ನಲ್ಲಿ ನಾನು ನಿಮಗೆ ಪ್ರಾಫಿಟಬಿಲಿಟಿ ರೇಷಿಯೋಸ್ಗೆ ಸಂಬಂಧಪಟ್ಟಂಗೆ ಕೆಲವು ಎಕ್ಸಾಂಪಲ್ನ ತಗೊಂಡು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮಗೆ ಗೊತ್ತಿದೆ, ಪ್ರಾಫಿಟಬಿಲಿಟಿ ರೇಷಿಯೋಸ್ನಲ್ಲಿ ಸೇಲ್ಸ್ದು ರಿಲೇಟೆಡ್ ಆಗಿ ರೇಷಿಯೋಸ್ ಇದೆ. ಅದೇ ಥರ ಇನ್ವೆಸ್ಟ್ಮೆಂಟ್ಗೆ ರಿಲೇಟೆಡ್ ಆಗಿ ಕೆಲವು ರೇಷಿಯೋಸ್ ಇದೆ. ಸೇಲ್ಸ್ಗೆ ರಿಲೇಟೆಡ್ ಆಗಿರೋ ರೇಷಿಯೋಸ್ನಲ್ಲಿ ಪ್ರಮುಖವಾಗಿ ನಾವು ಗ್ರಾಸ್ ಪ್ರಾಫಿಟ್ ರೇಷಿಯೋ, ಆಪರೇಟಿಂಗ್ ರೇಷಿಯೋ, ಆಪರೇಟಿಂಗ್ ಪ್ರಾಫಿಟ್ ರೇಷಿಯೋ, ಎಕ್ಸ್ಪೆನ್ಸಸ್ ರೇಷಿಯೋ, ನೆಟ್ ಪ್ರಾಫಿಟ್ ರೇಷಿಯೋ, ಈ ರೀತಿಯಾದಂತಹ ರೇಷಿಯೋಸ್ನ ನೋಡ್ತೀವಿ. ಮತ್ತು ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಂಗಾದರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್, ರಿಟರ್ನ್ ಆನ್ ಟೋಟಲ್, ರಿಟರ್ನ್ ಆನ್ ನೆಟ್ ವರ್ತ್ ಮತ್ತು ರಿಟರ್ನ್ ಆನ್ ಈಕ್ವಿಟಿ ಕ್ಯಾಪಿಟಲ್, ಈ ರೀತಿಯಾದಂತಹ ರೇಷಿಯೋಸ್ ಇದೆ. ಇದರಲ್ಲಿ ಕೆಲವು ಎಕ್ಸಾಂಪಲ್ನ ತೊಗೊಂಡಿದ್ದೀನಿ. ಈಗ ನಿಮಗೆ ಮೊದಲನೇ ಪ್ರಾಬ್ಲಮ್ಮು ಕ್ಯಾಲ್ಕುಲೇಟ್ ಗ್ರಾಸ್ ಪ್ರಾಫಿಟ್ ರೇಷಿಯೋ ಅಂತ ಇದೆ. ಗ್ರಾಸ್ ಪ್ರಾಫಿಟ್ ರೇಷಿಯೋ ಅಂತ ಹೇಳಿದಾಗ ನಮಗೆ ಗೊತ್ತಿದೆ, ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100 ಅಂತ ಫಾರ್ಮುಲಾ. ಇಲ್ಲಿ ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡೋಣ. ಟೋಟಲ್ ಸೇಲ್ಸ್ ಕೊಟ್ಟಿದ್ದಾರೆ, ಸೇಲ್ಸ್ ರಿಟರ್ನ್ ಕೊಟ್ಟಿದ್ದಾರೆ. ಅಂದರೆ ನಾವು ಈಸಿಯಾಗಿ ಇದನ್ನು ಕಂಡುಹಿಡಿಬೋದು, ನೆಟ್ ಸೇಲ್ಸ್ನ ಕಂಡುಹಿಡಿಬೋದು. ಅದೇ ಥರ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅನ್ನೋದನ್ನ ಕೊಟ್ಟಿದ್ದಾರೆ. ಸೊ ಮೂರು ಇನ್ಫಾರ್ಮೇಷನ್ ನಮ್ಮ ಹತ್ರ ಇರೋದು. ಒಂದು ಟೋಟಲ್ ಸೇಲ್ಸು, ಇನ್ನೊಂದು ಸೇಲ್ಸ್ ರಿಟರ್ನ್ಸು ಮತ್ತು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಈಗ ನಿಮಗೆ ಗೊತ್ತಿದೆ, ಗ್ರಾಸ್ ಪ್ರಾಫಿಟ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಗ್ರಾಸ್ ಪ್ರಾಫಿಟ್ ಇಸ್ ಈಕ್ವಲ್ ಟು ನೆಟ್ ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಮಾಡಿದ್ರೆ ನಮಗೆ ಗ್ರಾಸ್ ಪ್ರಾಫಿಟ್ ಸಿಗುತ್ತೆ. ಸೊ ಫಸ್ಟ್ ನಾವೇನು ಕಂಡುಹಿಡ್ಕೊಳ್ಬೇಕಾಗತ್ತೆ, ನೆಟ್ ಸೇಲ್ಸ್ನ ಕಂಡುಹಿಡ್ಕೊಳ್ಬೇಕು. ನೆಟ್ ಸೇಲ್ಸ್ ಇಸ್ ಈಕ್ವಲ್ ಟು ಟೋಟಲ್ ಸೇಲ್ಸ್ ಮೈನಸ್ ಸೇಲ್ಸ್ ರಿಟರ್ನ್. ಟೋಟಲ್ ಸೇಲ್ಸ್ 3 lakh ಇದೆ, ಮೈನಸ್ ಸೇಲ್ಸ್ ರಿಟರ್ನ್ಸ್ 25,000. 3 lakh ಮೈನಸ್ 25,000 ಮಾಡಿದ್ರೆ 2,75,000 ಸಿಕ್ತು. ಸೊ 2,75,000 ನೆಟ್ ಸೇಲ್ಸ್ ಸಿಕ್ಕಿದೆ ನಮಗೆ. ನೆಕ್ಸ್ಟ್ ಇವಾಗ ಗ್ರಾಸ್ ಪ್ರಾಫಿಟ್ ಕಂಡುಹಿಡಿಯೋಣ. ಗ್ರಾಸ್ ಪ್ರಾಫಿಟ್ ಇಸ್ ಈಕ್ವಲ್ ಟು ನೆಟ್ ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ನೆಟ್ ಸೇಲ್ಸ್ 2,75,000 ಮೈನಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅವರೇ ಪ್ರಾಬ್ಲಮಲ್ಲಿ ಕೊಟ್ಟಿರೋದು 2,20,000 ಅಂತ ಇದೆ. ಸೊ 2,75,000ನಲ್ಲಿ 2,20,000 ಲೆಸ್ ಮಾಡಿದ್ರೆ ನಮಗೆ ಸಿಗೋದು 55,000. ಸೊ ಗ್ರಾಸ್ ಪ್ರಾಫಿಟ್ 55,000 ಸಿಕ್ಕಿದೆ. ಇಲ್ಲಿಗೆ ಮುಗ್ದೋಯ್ತು ಅಂತ ನಿಲ್ಸೋದಲ್ಲ. ಈಗ ನಾವೇನು ಮಾಡಬೇಕಾಗಿದೆ, ಗ್ರಾಸ್ ಪ್ರಾಫಿಟ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ. ಗ್ರಾಸ್ ಪ್ರಾಫಿಟ್ ರೇಷಿಯೋ ಇಸ್ ಈಕ್ವಲ್ ಟು ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. 55,000 ಡಿವೈಡೆಡ್ ಬೈ 2,75,000 ಇಂಟು 100 ಮಾಡಿದ್ರೆ ನಮಗೆ ಗ್ರಾಸ್ ಪ್ರಾಫಿಟ್ ರೇಷಿಯೋ 20% ಅಂತ ಸಿಕ್ತು. ಅಲ್ಲಿಗೆ ನಾವು ಗ್ರಾಸ್ ಪ್ರಾಫಿಟ್ ರೇಷಿಯೋನ ಕಂಡುಹಿಡಿದ್ವಿ. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ಮು. ಈ ಪ್ರಾಬ್ಲಮಲ್ಲಿ ನಮಗೆ ಕ್ಯಾಲ್ಕುಲೇಟ್ ಆಪರೇಟಿಂಗ್ ಪ್ರಾಫಿಟ್ ರೇಷಿಯೋ ಅಂತ ಕೇಳಿದ್ದಾರೆ. ಮತ್ತು ಕೆಲವು ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದಾರೆ. ಸೇಲ್ಸ್, ಗ್ರಾಸ್ ಪ್ರಾಫಿಟ್, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸ್, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸ್, ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್, ಲಾಸ್ ಬೈ ಫೈರ್. ಇದಿಷ್ಟು ಇನ್ಫಾರ್ಮೇಷನ್ ಇದೆ. ಇವಾಗ ನಮಗೆ ಬೇಕಾಗಿರೋದು ಆಪರೇಟಿಂಗ್ ಪ್ರಾಫಿಟ್ ರೇಷಿಯೋ ಅಂತ ಹೇಳಿದ್ರೆ ಫಾರ್ಮುಲಾ ನೋಡಿ. ಆಪರೇಟಿಂಗ್ ಪ್ರಾಫಿಟ್ ರೇಷಿಯೋ ಇಸ್ ಈಕ್ವಲ್ ಟು ಆಪರೇಟಿಂಗ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಅಂತ ನಮಗೆ ಬೇಕಾಗಿದೆ. ಸೊ ಇವಾಗ ಆಪರೇಟಿಂಗ್ ಪ್ರಾಫಿಟ್ ಕಂಡುಹಿಡಿಬೇಕು ಅಂದರೆ ನೆಟ್ ಪ್ರಾಫಿಟ್ಗೆ ನಾವು ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸ್ನ ಆ್ಯಡ್ ಮಾಡಿ ನಾನ್ ಆಪರೇಟಿಂಗ್ ಇನ್ಕಮ್ಸ್ನ ಲೆಸ್ ಮಾಡಿ ಎಕ್ಸ್ಪೆನ್ಸಸ್ನ ಆ್ಯಡ್ ಮಾಡ್ತೀವಿ. ಅದು ಒಂದು ಮೆಥಡ್. ಆದರೆ ಆ ಮೆಥಡ್ನ ಮಾಡೋಕ್ಕೆ ನಮಗೆ ಇಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ ಇಲ್ಲ. ಸೆಕೆಂಡ್ ಮೆಥಡ್ನಲ್ಲಿ ನಾವು ಆಪರೇಟಿಂಗ್ ಪ್ರಾಫಿಟ್ ಇಸ್ ಈಕ್ವಲ್ ಟು ಗ್ರಾಸ್ ಪ್ರಾಫಿಟ್ ಮೈನಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಮಾಡ್ತೀವಿ. ಸೊ ಇಲ್ಲಿ ನಮಗೆ ಗ್ರಾಸ್ ಪ್ರಾಫಿಟ್ ಕೊಟ್ಟಿದ್ದಾರೆ, ಅದಲ್ಲದೆ ಆಪರೇಟಿಂಗ್ ಎಕ್ಸ್ಪೆನ್ಸಸ್ನು ಕೊಟ್ಟಿದ್ದಾರೆ. ಪ್ರಾಬ್ಲಮ್ ನೋಡಿ, ಗ್ರಾಸ್ ಪ್ರಾಫಿಟ್ಟು 4,80,000 ಇದೆ, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ 1,60,000, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ಸು 80,000 ಇದೆ. ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್ ಅನ್ನೋದು ಎಕ್ಸ್ಪೆನ್ಸಸ್ ಅಲ್ಲ, ನೆನ್ಪಿಟ್ಕೊಳ್ಳಿ. ಅದು ಹೇಳ್ತಾನೆ ಇದೆ. ಇನ್ಕಮ್ ಅಂತ ಅಂದರೆ ಏನು, ಇಟ್ ಈಸ್ ಎ
ಪ್ರಾಫಿಟ್. ಸೊ ಅದನ್ನು ನಾವು ಆಪ್ರೇಟಿಂಗ್ ಎಕ್ಸ್ಪೆನ್ಸ್ ಅಂತ ತಗೊಳ್ಳೋಂಗಿಲ್ಲ. ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಅಥವಾ ಲಾಸ್ ಬೈ ಫೈರ್ ಅನ್ನೋದು ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸು. ಅದೆರಡೂ ಸುಮ್ಮನೆ ಡೇಟಾ ಕೊಟ್ಟಿದ್ದಾರೆ, ನಮಗೆ ಯಾವುದೇ ರೀತಿ ಯೂಸ್ ಆಗಲ್ಲ. ಸೊ ಅದೆರಡು ಡೇಟಾ ಬಿಟ್ಟು ನಮಗೆ ಸೇಲ್ಸ್, ಗ್ರಾಸ್ ಪ್ರಾಫಿಟ್, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸ್, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸ್ ಇದಿಷ್ಟು ನಾವು ನಮ್ಮ ಪ್ರಾಬ್ಲಮ್ನಲ್ಲಿ ಯೂಸ್ ಮಾಡ್ಕೋಬೇಕು. ಇವಾಗ ಮೊದಲನೇದಾಗಿ ನಾವು ಆಪ್ರೇಟಿಂಗ್ ಪ್ರಾಫಿಟ್ನ ಕ್ಯಾಲ್ಕುಲೇಟ್ ಮಾಡೋಣ. ಆಪ್ರೇಟಿಂಗ್ ಪ್ರಾಫಿಟ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಗ್ರಾಸ್ ಪ್ರಾಫಿಟ್ ಮೈನಸ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಪ್ಲಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ಅಂದರೆ ಅಡ್ಮಿನಿಸ್ಟ್ರೇಟಿವ್ ಮತ್ತು ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಎರಡನ್ನೂ ನಾವು ಗ್ರಾಸ್ ಪ್ರಾಫಿಟಿಂದ ಡಿಡಕ್ಟ್ ಮಾಡ್ತಾ ಇದ್ದೀವಿ. ಸೊ 4,80,000 ಮೈನಸ್ 1,60,000 ಪ್ಲಸ್ 80,000 ಮಾಡಿದ್ರೆ ನಮಗೆ ಫೈನಲಿ ವಿ ಗೆಟ್ ಗ್ರಾಸ್ ಪ್ರಾಫಿಟ್ 2,40,000. ಸಾರಿ, ಅಂದರೆ ಆಪ್ರೇಟಿಂಗ್ ಪ್ರಾಫಿಟ್ಟು 2,40,000 ಸಿಕ್ತು. ನೆಕ್ಸ್ಟ್ ಇವಾಗ ನೆಟ್ ಸೇಲ್ಸ್ ನಮಗೆ ಗೊತ್ತಿದೆ, ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ 12 lakhs ಅಂತ ಕೊಟ್ಟಿದ್ದಾರೆ. ಸೊ ಇವಾಗ 2,40,000 ಡಿವೈಡೆಡ್ ಬೈ ಏನದು 12 lakh ಮಾಡಿದ್ರೆ ನಮಗೆ 20% ಅಂತ ನಮಗೆ ಆಪ್ರೇಟಿಂಗ್ ಪ್ರಾಫಿಟ್ ಸಿಗುತ್ತೆ. ಸೊ ದಿಸ್ ಇಸ್ ಹೌ ವಿ ಕ್ಯಾಲ್ಕುಲೇಟ್ ಆಪ್ರೇಟಿಂಗ್ ಪ್ರಾಫಿಟ್ ರೇಷಿಯೋ. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮಲ್ಲಿ ನೆಟ್ ಪ್ರಾಫಿಟ್ ರೇಷಿಯೋ ಕೇಳಿದ್ದಾರೆ. ಸೇಲ್ಸ್, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ಸ್ ಮತ್ತು ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಇದಿಷ್ಟು ಡೇಟಾ ಕೊಟ್ಟಿದ್ದಾರೆ. ನೆಟ್ ಪ್ರಾಫಿಟ್ನ ಕಂಡುಹಿಡಿಬೇಕಂದ್ರೆ ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಮೈನಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಮಾಡ್ತೀವಿ. ಸೊ ನಮಗೆ ಸೇಲ್ಸ್ ಬಂದು 12 lakh ಇದೆ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ 9 lakh, ಆಪರೇಟಿಂಗ್ ಎಕ್ಸ್ಪೆನ್ಸಸ್ 1 lakh. ನಾವು ಸೇಲ್ಸಿಂದ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಮತ್ತು ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಎರಡನ್ನೂ ಡಿಡಕ್ಟ್ ಮಾಡಿದ್ರೆ ನಮಗೆ ಇದು ಸಿಗುತ್ತೆ, ನೆಟ್ ಪ್ರಾಫಿಟ್ ಸಿಗುತ್ತೆ. ನೆಟ್ ಪ್ರಾಫಿಟ್ ನಮಗೆ 2 lakh ಅಂತ ಸಿಕ್ಕಿದೆ. ಅಂದರೆ 12 lakhನಲ್ಲಿ 10 lakhನ ಲೆಸ್ ಮಾಡ್ತಾ ಇದ್ದೀವಿ. ಸೊ ವಿ ಹ್ಯಾವ್ ಗಾಟ್ 2 lakh ನೆಟ್ ಪ್ರಾಫಿಟ್. ಈಗ ನೆಟ್ ಪ್ರಾಫಿಟ್ ಸಿಕ್ಕಿದೆ ಮತ್ತು ನೆಟ್ ಸೇಲ್ಸ್ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ 12 lakh ಅಂತ. 2 lakh ಡಿವೈಡೆಡ್ ಬೈ 12 lakh ಇಂಟು 100 ಮಾಡಿಕೊಂಡ್ರೆ ನಮಗೆ 16.67% ಅಂತ ನೆಟ್ ಪ್ರಾಫಿಟ್ ರೇಷಿಯೋ ಸಿಕ್ಕಿದೆ. ನಾವಿವಾಗ ಒಂದೊಂದೇ ಸುಮ್ಮನೆ ಪ್ರಾಫಿಟ್ ರೇಷಿಯೋ ಇಟ್ಕೊಂಡು ಯಾವುದೇ ರೀತಿ ಇಂಟರ್ಪ್ರಿಟೇಷನ್ ಮಾಡೋಕ್ಕಾಗಲ್ಲ. ನಾನು ನಿಮ್ಗಾಗಲೇ ಹೇಳಿದ್ದೆ, ಪ್ರಾಫಿಟಬಿಲಿಟಿ ರೇಷಿಯೋನ ನಾನು ಪ್ರೀವಿಯಸ್ ಸೆಷನ್ಲಿ ಎಕ್ಸ್ಪ್ಲೈನ್ ಮಾಡುವಾಗ ನಿಮ್ಗೆ ಹೇಳಿದ್ದೆ. ಪ್ರಾಫಿಟಬಿಲಿಟಿ ರೇಷಿಯೋಸ್ನ ನಾವು ಕಂಪೇರ್ ಮಾಡುವಾಗ ಐದರ್ ವಿ ಹ್ಯಾವ್ ಟು ಗೆಟ್ ದ ಪ್ರಿವಿಯಸ್ ಇಯರ್ ಡೇಟಾ ಸೊ ದಟ್ ವಿ ಕ್ಯಾನ್ ಕಂಪೇರ್ ಇಟ್, ಆರ್ ಎಲ್ಸ್ ವಿ ಹ್ಯಾವ್ ಟು ಕಂಪೇರ್ ಇಟ್ ವಿತ್ ದ ಸೇಮ್ ಲೈನ್ ಆಫ್ ಆರ್ಗನೈಸೇಷನ್ ವಿಚ್ ಇಸ್ ಫಂಕ್ಷನಿಂಗ್ ಇನ್ ದ ಸಿಮಿಲರ್ ಇಂಡಸ್ಟ್ರಿ. ಅದೇ ರೀತಿಯಾದಂತಹ ಇದರಲ್ಲಿ ಸೇಮ್ ಲೈನ್ನಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಜೊತೆ, ಆ ಸಂಸ್ಥೆ ಜೊತೆ ನಾವು ಕಂಪೇರ್ ಮಾಡಿಕೊಂಡು ನೋಡ್ಕೊಳ್ಬೋದು ಅಂತ. ದಟ್ ಈಸ್ ವೈ ಐ ಆಮ್ ನಾಟ್ ಎಕ್ಸ್ಪ್ಲೈನಿಂಗ್ ಯು ಅಬೌಟ್ ದ ಇಂಟರ್ಪ್ರಿಟೇಷನ್. ಅದೇ ನಾವು ಲಿಕ್ವಿಡಿಟಿ ರೇಷಿಯೋ ಮತ್ತು ಸಾಲ್ವೆನ್ಸಿ ರೇಷಿಯೋನಲ್ಲಿ ಕೆಲವುದಕ್ಕೆಲ್ಲ ಸ್ಟ್ಯಾಂಡರ್ಡ್ ಇತ್ತು. ಸ್ಟ್ಯಾಂಡರ್ಡ್ ಇದ್ದಾಗ ಆ ಸ್ಟ್ಯಾಂಡರ್ಡ್ಗೆ ಕಂಪೇರ್ ಮಾಡಿ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ವಿ. ನೆಕ್ಸ್ಟ್ ಇವಾಗ ನೆಟ್ ಪ್ರಾಫಿಟ್ ರೇಷಿಯೋ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ನೆಟ್ ಪ್ರಾಫಿಟ್ ರೇಷಿಯೋ ಆದಮೇಲೆ ನೆಕ್ಸ್ಟ್ ಇವಾಗ ಇನ್ನೊಂದು ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ರೇಷಿಯೋ ಕೇಳಿದ್ದಾರೆ. ಇದರಲ್ಲಿ ನೆಟ್ ಫಿಕ್ಸ್ಡ್ ಅಸೆಟ್ಸು, ಕರೆಂಟ್ ಲಯಬಿಲಿಟೀಸ್, ಗ್ರಾಸ್ ಪ್ರಾಫಿಟ್, ಇಂಟ್ರೆಸ್ಟ್ ಆನ್ ಲಾಂಗ್ ಟರ್ಮ್ ಡೆಟ್, ಅದಲ್ಲದೆ ಇನ್ಕಮ್ ಟ್ಯಾಕ್ಸ್, ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಇದಿಷ್ಟು ಪ್ರಾಬ್ಲಮ್ನಲ್ಲಿ ಕೊಟ್ಟಿದ್ದಾರೆ. ನಮಗೆ ಯಾವ ರೇಷಿಯೋ ಕೇಳಿದ್ದಾರೆ ಅಂದರೆ ಕ್ಯಾಪಿಟಲ್ ಎಂಪ್ಲಾಯ್ಡ್, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ರೇಷಿಯೋ ಅಂತ ಕೇಳಿದ್ದಾರೆ. ಸೊ ಇವಾಗ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ರೇಷಿಯೋದು ಫಾರ್ಮುಲಾ ನೋಡೋಣ. ಇದ್ರದ್ದು ಫಾರ್ಮುಲಾ ಏನಂತ ಹೇಳಿದ್ರೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ರೇಷಿಯೋಗೆ ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಆ್ಯಂಡ್ ಇಂಟರೆಸ್ಟ್ ಡಿವೈಡೆಡ್ ಬೈ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತ. ಅಂದರೆ ನಾವಿವಾಗ ಎರಡು ಆಸ್ಪೆಕ್ಟ್ನ ಕಂಡುಹಿಡಬೇಕು. ಒಂದು ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಆ್ಯಂಡ್ ಇಂಟ್ರೆಸ್ಟ್, ಇನ್ನೊಂದು ಕ್ಯಾಪಿಟಲ್ ಎಂಪ್ಲಾಯ್ಡ್. ಇವಾಗ ಒಂದೊಂದನ್ನೇ ಹೇಗೆ ಮಾಡಿದ್ದೀವಿ ಅಂತ ನೋಡೋಣ. ಇವಾಗ ಕೊಟ್ಟಿರೋ ಪ್ರಾಬ್ಲಮ್ನಲ್ಲಿ ನಮಗೆ ನೋಡಿ ಗ್ರಾಸ್ ಪ್ರಾಫಿಟ್ ಇದೆ ಅಷ್ಟೇ. ಗ್ರಾಸ್ ಪ್ರಾಫಿಟ್ ಇದ್ಬಿಟ್ಟು ಕೆಲವೆಲ್ಲ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಇದೆ, ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಇದೆ, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸ್ ಇದೆ, ಆಮೇಲೆ ಇಂಟ್ರೆಸ್ಟ್ ಆನ್ ಲಾಂಗ್ ಟರ್ಮ್ ಡೆಟ್, ಈ ಥರ ಎಷ್ಟೊಂದು ನಮಗೆ ಎಕ್ಸ್ಪೆನ್ಸಸ್ನ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಕನ್ಸಿಡರ್ ಮಾಡಬೇಕಾಗಿರೋದು ಬರೀ 2 ಎಕ್ಸ್ಪೆನ್ಸ್ ಮಾತ್ರ. ಏಕೆಂದರೆ ನಾವು ಯಾವ ಪ್ರಾಫಿಟ್ನ ತೊಗೊಳ್ಬೇಕು, ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಆ್ಯಂಡ್ ಇಂಟರೆಸ್ಟ್ ಅಂತ ತೊಗೊಳ್ಬೇಕು. ಸೊ ಹಾಗಾಗಿ ಇಲ್ಲಿ ಟ್ಯಾಕ್ಸ್ ಏನು ಕೊಟ್ಟಿದ್ದಾರೆ ಅದು, ಮತ್ತು ಇಂಟ್ರೆಸ್ಟ್ ಆನ್ ಲಾಂಗ್ ಟರ್ಮ್ ಡೆಟ್ ಅಂತ ಏನಿದೆ ಅದು, ಅದೆರಡೂ ನಾವು ಕನ್ಸಿಡರ್ ಮಾಡಲ್ಲ.
ಗ್ರಾಸ್ ಪ್ರಾಫಿಟಿಂದ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಇದೆರಡನ್ನು ಮಾತ್ರ ನಾವು ಡಿಡಕ್ಟ್ ಮಾಡ್ತೀವಿ. ಅಂದರೆ ಒಂದು 5,000 ಇದೆ, ಇನ್ನೊಂದು 10,000 ಇದೆ, ಟೋಟಲಿ 15,000 ಆಯಿತು. 65,000 ಮೈನಸ್ 15,000 ಅಂತ ಮಾಡ್ತೀವಿ. ಆವಾಗ ನಮಗೆ ನೋಡ್ಕೊಳ್ಳಿ, ಆವಾಗ 50,000 ನಮಗೆ ಗ್ರಾಸ್ ಪ್ರಾಫಿಟ್ ಸಿಕ್ಕಿದೆ. ನೆಕ್ಸ್ಟ್ ಇವಾಗ ಒಂದು ಸಲ ನಮಗೆ ಗ್ರಾಸ್ ಪ್ರಾಫಿಟ್ ಅದು ಯಾವುದು ಇದು ನೆಟ್ ಪ್ರಾಫಿಟ್, ನಾನು ತಪ್ಪಾಗಿ ಗ್ರಾಸ್ ಪ್ರಾಫಿಟ್ ಅಂತ ಹೇಳಿದೆ. ಗ್ರಾಸ್ ಪ್ರಾಫಿಟ್ ಅವರೇ ಕೊಟ್ಟಿದ್ದಾರೆ, ನಮಗೆ ಸಿಕ್ಕಿರೋದು ನೆಟ್ ಪ್ರಾಫಿಟ್. ಇವಾಗ ನೆಟ್ ಪ್ರಾಫಿಟ್ ಸಿಕ್ಕಿದೆ ಅಂತ ಹೇಳಿದ್ರೆ ನೆಟ್ ಪ್ರಾಫಿಟ್ ಹೇಗೆ ಸಿಕ್ತು ನಮಗೆ? ಗ್ರಾಸ್ ಪ್ರಾಫಿಟಿಂದ ಆಪರೇಟಿಂಗ್ ಎಕ್ಸ್ಪೆನ್ಸಸ್ನ ನಾವು ಡಿಡಕ್ಟ್ ಮಾಡಿದ್ವಿ. ಇದು ಯಾವ ನೆಟ್ ಪ್ರಾಫಿಟ್ನ ನಾವು ತೊಗೊಳ್ತಾ ಇರೋದು? ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಆ್ಯಂಡ್ ಇಂಟರೆಸ್ಟ್. ಅದು ಹೆಸರೇ ಹೇಳ್ತಾ ಇದೆ, ಟ್ಯಾಕ್ಸ್ ಮತ್ತು ಇಂಟ್ರೆಸ್ಟ್ಗಿಂತ ಮುಂಚೆ ಏನು ಪ್ರಾಫಿಟ್ ಇದೆ ಅದನ್ನು ತೊಗೋಬೇಕು ಅಂತ. ಅದಕ್ಕೋಸ್ಕರ ನಾವು ಟ್ಯಾಕ್ಸ್ನ ಮತ್ತು ಇಂಟ್ರೆಸ್ಟ್ನ ಡಿಡಕ್ಟ್ ಮಾಡಿಲ್ಲ. ನೆಕ್ಸ್ಟ್ ಇವಾಗ ಕ್ಯಾಪಿಟಲ್ ಎಂಪ್ಲಾಯ್ಡ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಯಾಪಿಟಲ್ ಎಂಪ್ಲಾಯ್ಡ್ನ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತ ಹೇಳಿದ್ರೆ ನಾವು ಫಿಕ್ಸ್ಡ್ ಅಸೆಟ್ಸ್ ಪ್ಲಸ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ನೋಡಿ, ಕ್ಯಾಪಿಟಲ್ ಎಂಪ್ಲಾಯ್ಡ್ ಇಸ್ ಈಕ್ವಲ್ ಟು ನೆಟ್ ಫಿಕ್ಸ್ಡ್ ಅಸೆಟ್ಸ್ ಪ್ಲಸ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಅದಕ್ಕೋಸ್ಕರ ನಾವೀಗ ಫಸ್ಟು ವರ್ಕಿಂಗ್ ಕ್ಯಾಪಿಟಲ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ವರ್ಕಿಂಗ್ ಕ್ಯಾಪಿಟಲ್ ಇಸ್ ಈಕ್ವಲ್ ಟು ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟೀಸ್. ಕರೆಂಟ್ ಅಸೆಟ್ಸು 1 lakh ಇದೆ, ಕರೆಂಟ್ ಲಯಬಿಲಿಟೀಸ್ 50,000 ಇದೆ. ದೇರ್ಫಾರ್ ವರ್ಕಿಂಗ್ ಕ್ಯಾಪಿಟಲ್ ಇಸ್ 50,000. ನೆಕ್ಸ್ಟ್ ಇಲ್ಲಿ ಪ್ರಾಬ್ಲಮಲ್ಲಿ ಅವರೇ ಕೊಟ್ಟಿದ್ದಾರೆ ನೆಟ್ ಫಿಕ್ಸ್ಡ್ ಅಸೆಟ್ಸ್ ನೋಡಿ 2 lakh ಅಂತ ಇದೆ. ಹಾಗಾಗಿ ನೆಟ್ ಫಿಕ್ಸ್ಡ್ ಅಸೆಟ್ಸು 2 lakh ಆಯಿತು. ಆಮೇಲಿಂದ ವರ್ಕಿಂಗ್ ಕ್ಯಾಪಿಟಲ್ಲು 50,000. ಕ್ಯಾಪಿಟಲ್ ಎಂಪ್ಲಾಯ್ಡ್ ಇಸ್ ಈಕ್ವಲ್ ಟು 2,50,000 ಅಂತ ಸಿಕ್ಕಿದೆ. ನೆಕ್ಸ್ಟ್ ಈಗ ನಾವು ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇಸ್ ಈಕ್ವಲ್ ಟು ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಆ್ಯಂಡ್ ಇಂಟ್ರೆಸ್ಟ್ ಡಿವೈಡೆಡ್ ಬೈ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇಂಟು 100. ಈಗ ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಆ್ಯಂಡ್ ಇಂಟ್ರೆಸ್ಟ್ ಅಂದರೆ ನಾವು ಇವಾಗ ಕ್ಯಾಲ್ಕುಲೇಟ್ ಮಾಡಿದ್ವಿ. ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಆ್ಯಂಡ್ ಇಂಟ್ರೆಸ್ಟ್ ಈಸ್ 50,000. ಸೊ 50,000 ಡಿವೈಡೆಡ್ ಬೈ ಕ್ಯಾಪಿಟಲ್ ಎಂಪ್ಲಾಯ್ಡ್ 2,50,000 ಇಂಟು 100 ಮಾಡಿದ್ರೆ ನಮಗೆ 20% ಅಂತ ಸಿಕ್ತು. ಸೊ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ರೇಷಿಯೋ ಇಸ್ ಈಕ್ವಲ್ ಟು 20%. ಈ ರೀತಿ ನಾವು ಏನೇನು ಫಾರ್ಮುಲಾ ಇವಾಗೇನು ನಾನೆಲ್ಲ ಪ್ರಾಬ್ಲಮ್ಸ್ ತೋರಿಸ್ದೆ ಅದೆಲ್ಲ ಆಲ್ಮೋಸ್ಟ್ 5 ಮಾರ್ಕ್ಗೆ ಬರೋವಂಥ ಪ್ರಾಬ್ಲಮ್ಸ್ ಆಗಿರುತ್ತೆ. ನಿಮಗೆ 5 ಮಾರ್ಕ್ಗೆ ಇದೇ ಥರ ಯಾವ ಥರ ರೇಷಿಯೋ ಬೇಕಾದರೂ ಕೇಳ್ಬೋದು. ನಿಮಗೆ ಯೂಶ್ವಲಿ 15 ಮಾರ್ಕ್ಗೆ ಏನು ಮಾಡ್ತಾರೆ ಅಂದರೆ P&L ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ ಕೊಟ್ಬಿಟ್ಟು ಅದರಲ್ಲಿ ಮಿಕ್ಸ್ಡ್ ಆಗಿ ಅಂದರೆ ಯಾವ್ದು ಬೇಕಾದರೂ ರೇಷಿಯೋಸ್ನ ಕೇಳ್ತಾರೆ. ಬಟ್ ನಾನು ನಿಮಗೆ ಒಂದೊಂದೇ ರೇಷಿಯೋ ಮಾಡಿಬಿಟ್ಟು ಆ ರೇಷಿಯೋಗೆ ರಿಲೇಟೆಡ್ ಆಗಿರೋ ಪ್ರಾಬ್ಲಮ್ಸ್ನ ಮಾತ್ರ ಫಸ್ಟ್ ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್ ಆಮೇಲೆ ಇನ್ನೊಂದೆರಡು ಸೆಷನ್ ಆದಮೇಲೆ ನಿಮಗೆ 15 ಮಾರ್ಕಿಗೆ ಯಾವ ರೀತಿ ಪ್ರಾಬ್ಲಮ್ಸ್ ಕೊಡ್ತಾರೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತೀನಿ. ಇವತ್ತಿನ ಸೆಷನ್ಲಿ ನಾವು ಯಾವ ರೀತಿ ಪ್ರಾಫಿಟಬಿಲಿಟಿ ರೇಷಿಯೋಸ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಕೆಲವು ಎಕ್ಸಾಂಪಲ್ನ ತೊಗೊಂಡು ಅದನ್ನ ನಾನು ತೋರಿಸಿದ್ದೀನಿ. ನೆಕ್ಸ್ಟ್ ಸೆಷನಲ್ಲಿ ನಾನು ನಿಮಗೆ ಆ್ಯಕ್ಟಿವಿಟಿ ರೇಷಿಯೋಸ್ ಬಗ್ಗೆ ಹೇಳ್ತೀನಿ. Hope you learned the things which I have explained in this session and you enjoyed the learning. Thank you very much.